ನಮಸ್ಕಾರ ವೀಕ್ಷಕರೇ, ಶ್ರೀ ನ್ಯೂಸ್ ಕನ್ನಡಗೆ ಸ್ವಾಗತ. ನಾನು ಅಶ್ವಿನಿ. ಸರ್, ನೀವು ದ್ರಾಕ್ಷಿ ಬೆಳೆಗಾರರಿಗೆ ಇನ್ಸೂರೆನ್ಸ್ ಹಣ ಸಿಕ್ಕಿಲ್ಲ ಅಂತ ಒಂದು ಮನವಿ ಮಾಡ್ಕೊಂಡಿರಿ. ಈಗಾಗಲೇ ಒಂದು 3-4 ತಿಂಗಳ ಮನವಿ ಕೊಟ್ಟಿರಿ ಸರ್. ಹೌದು ಸರ್. ಸರ್, ಆದರೂ ಯಾಕೆ ಒಂದು ಮತ್ತೇನು ಹಣ ಹಾಕಿಲ್ಲ ಇನ್ಸೂರೆನ್ಸ್ ಕಂಪ್ನಿದು? ಇನ್ನೂ ಇಲ್ಲ ಸರ್. 2024ನೇ ಸಾಲಿನ 25ನೇ ಸಾಲಿನ ಏನು ಒಟ್ಟು 16,839 ಪ್ರಪೋಸಲ್ ಕಳಿಸಿದ್ರು. ಅದರಲ್ಲಿ 15,000 ಚಿಲ್ಲರೆ ಹಾಕಿದ್ದಾರೆ. ಏನು ಅದರಲ್ಲಿ 931 ದ್ರಾಕ್ಷಿ ಬೆಳೆಗಾರರಿಗೆ ಇನ್ನೂ ತನಕ ವಿಮೆ ಜಮಾ ಆಗಿಲ್ಲ. ಆದರೂ ಕೂಡ ನಾವು 8 ತಿಂಗಳಿಂದ ಹೋರಾಟ ಮಾಡ್ತಾಯಿದ್ದೀವಿ, ಪ್ರತಿದಿನಕ್ಕೆ ಬಂದು ಹೋಗ್ತಾ ಇದ್ದೀವಿ. ಆದರೂ ಪ್ರತಿಫಲ ಇನ್ನೂ ರೈತರಿಗೆ ಸಿಕ್ಕಿಲ್ಲ. ಆ ಕಾರಣಕ್ಕೋಸ್ಕರ ಇವತ್ತು ದಿನಾಂಕ 5/6/2026 ಪುನಃ ನಾವು ಇದು ಕಚೇರಿಗೆ ಬಂದೀವಿ. ಇವತ್ತು ಏನು ಅಂತ ಹೇಳಿದ್ರೆ, ನಾವು ಯಾವತ್ತು ಮನವಿ ಕೊಡೋದಿಲ್ಲ ಅಂತ ಹೇಳಿದ್ದೀವಿ, ಯಾವ ಬೇಡಿಕೆಯನ್ನು ಕೊಡಂಗಿಲ್ಲ ಅಂತ ಹೇಳಿದ್ವಿ. ನಾವು ಇದ್ದಲ್ಲೇ DC ಅವರು ಬರಬೇಕು, ಸರ್ಕಾರ ಬರಬೇಕು. ಒಂದು ವೇಳೆ ಬರದೇ ಹೋದರೆ ನಾವು ಕಾನೂನು ಭಂಗ ಚಳವಳಿ ಮಾಡ್ತೀವಿ, ಸರ್ಕಾರದ ಜೊತೆಗೆ ಅಸಹಕಾರ ಚಳವಳಿಯನ್ನು ಮಾಡ್ತೀವಿ. ನಾನ್ ಕೋಆಪರೇಷನ್ ಗಾಂಧಿ ತತ್ವ ನಮ್ಮದು. ನಾನ್ ಕೋಆಪರೇಷನ್ ಮೂಮೆಂಟನ್ನು ಶುರು ಮಾಡೋರಿದ್ದೀವಿ ಇವತ್ತಿಂದಲೇ ಅಂತ ನಾವು ಒಂದು ತೀರ್ಮಾನ ಮಾಡ್ಕೊಂಡಿದ್ದೀವಿ. ತೀರ್ಮಾನ ಹೌದಲ್ರಿ? ಇದಕ್ಕೆಲ್ಲರೂ ಕೂಡ ರೈತರು ಬದ್ಧರಿದ್ದಾರೆ. ಇವತ್ತು ಸಾಂಕೇತಿಕವಾಗಿ ಎಲ್ಲರೂ ಭಾಳ ಜನ ಬರ್ತಾನೆ ಅಂತಂದರು. ಇಲ್ಲಪ್ಪ, ಕೆಲವರು ಪ್ರತಿಯೊಂದು ಹುಬ್ಬಳ್ಳಿಯಿಂದ ತಾಲೂಕಿಂದ ಬರ್ರಿ ಅಷ್ಟೇ ಅಂತ ಹೇಳಿದ್ದೀವಿ. ಇದು ವಿಜಯಪುರ ಜಿಲ್ಲೆಯ ಎಲ್ಲೇ ಬೆಳೆಗಾರರ ದ್ರಾಕ್ಷಿ ಬೆಳೆಗಾರರ ಸಮಸ್ಯೆ ಇದು ಸರ್. ಸರ್, ರಾಜ್ಯ ಸರ್ಕಾರ ನಿಮ್ಮ ಜೊತೆ ಇದೆ ಅಂತ ಹೇಳ್ತದೆ. ಪ್ರತಿಯೊಂದು ಹಂತದಾಗ ರೈತರ ಜೊತೆ ನಾವು ಅದೇವು ಅಂತ. ಹಾಂ ಸರ್. ಯಾಕೆ ಆಗ್ತದೆ ನಿಮ್ಮದು ಇನ್ಸೂರೆನ್ಸ್ ಹಣವನ್ನು ಬಿಡುಗಡೆ ಯಾಕೆ ಮಾಡಿಸ್ತಾ ಇಲ್ಲ? ಏನು ಸಮಸ್ಯೆ ಸರ್? ಈಗ ನಾವು 8 ತಿಂಗಳಿಂದ ಹೋರಾಟ ಮಾಡ್ತಾ ಇದ್ದೀವಿ. ನಾವು ನಿಮಗೂ ಗಮನಿಸ್ತಾ ಇದ್ದೀವಿ. ಈ ದಿನಚರಿಯನ್ನು ನೋಡಿದಾಗ, ಇಷ್ಟು ದೀರ್ಘಾವಧಿ ಕಾಲಾವಧಿಯನ್ನು ನೋಡಿದಾಗ ರಾಜ್ಯ ಸರ್ಕಾರ ದ್ರಾಕ್ಷಿ ಬೆಳೆಗಾರರ ಜೊತೆಗೆ ಇಲ್ಲ, ರೈತರ ಜೊತೆಗೆ ಇಲ್ಲ ಅಂತಕ್ಕಂಥದ್ದು ಅಧಿಕಾರಿಗಳು, ಮುಖ್ಯವಾಗಿ ಈವನ್ DC ಸಹಿತ ಹೇಳ್ತೀನಿ, ನಾನು JD ಅವರು ಅಂತ ಹೇಳ್ತೀನಿ, ಯಾವುದೇ ಒಬ್ಬ ಅಧಿಕಾರಿಗಳು ಸಹಿತ ಸ್ಪಂದನೆ ಮಾಡ್ತಾ ಇಲ್ಲ. ಅದರ ಅರ್ಥ ಏನು ಅಂತ ಹೇಳಿದ್ರೆ, ಸರ್ಕಾರ ನಮ್ಮ ಜೊತೆಗೆ ಇಲ್ಲ ಅಂತಕ್ಕಂಥದ್ದು ಕಂಡು ಬರ್ತಾ ಇದೆ. ಇದು ಮೇಲ್ನೋಟಿಗೆ ಕಂಡು ಬರ್ತಾ ಇದೆ ಸರ್. ಸರಿ ಸರ್, ನೀವು ಇನ್ಸೂರೆನ್ಸ್ ಬೇಕಂತಿರಲ್ಲ, ಇನ್ಸೂರೆನ್ಸ್ ಆಲ್ರೆಡಿ ಏನಪ್ಪ ವಂತಿಕೆಯನ್ನು ಕಟ್ಟಿದ್ದೀರಾ ಇನ್ಸೂರೆನ್ಸ್ದು? ಹೌದು ಸರ್. ವಿಮಾ ಕಂತವನ್ನು ಅವ್ರು ನಿಗದಿಪಡಿಸಿರ್ತಕ್ಕಂಥ ಪ್ರತಿ ಹೆಕ್ಟೇರಿಗೆ ವಿಮಾ ಕಂತವನ್ನು ಕಟ್ಟಿದ್ದೀವಿ. ಅವ್ರು ಮರು GPS ಮಾಡ್ತೀವಿ ಅಂದರು, ಮರು GPS ಸಹಿತ ಮಾಡ್ಕೊಂಡು ಹೋಗಿದ್ದಾರೆ. ಆ ಮರು GPS ಮಾಡ್ಕೊಂಡು ಹೋದರೂ ಸಹಿತ ಈಗ ಕಳೆದ ಮತ್ತೆ 2 ತಿಂಗಳಾಗ್ತಾ ಬಂತು, ಇನ್ನೂವರೆಗೆ ವಿಮೆ ಜಮಾ ಆಗಿಲ್ಲ ಸರ್. ಸರ್, ಒಂದು ರೈತಿಗೆ ಮಿನಿಮಮ್ ವಿಮೆ ಎಷ್ಟು ಜಮಾ ಆಗ್ಬೇಕು ಸರ್ ನಿಮ್ಮಂದ? ಸರ್, ಈಗ ಏನಾಗುತ್ತೆ ಅಂತ ಹೇಳಿದ್ರೆ, ಅದು ಪ್ರತಿ ಹೆಕ್ಟೇರ್ ಮೇಲೆ ಇರುತ್ತೆ ಸರ್. ಪ್ರತಿ ಹೆಕ್ಟೇರ್ ಮೇಲೆ. ಆನಂತರ ಪಂಚಾಯತಿ ವ್ಯಾಜು ಅದು ಹವಾಮಾನ ಆಧಾರಿತ ಇರೋದ್ರಿಂದ ಕೆಲವೊಂದು 80,000 ಬರ್ಬೋದು ಪರ್ ಹೆಕ್ಟರ್ಗೆ, 93 ಬರ್ಬೋದು, 96 ಬರ್ಬೋದು. ಈ ರೀತಿ ಸ್ವಲ್ಪ ವ್ಯತ್ಯಾಸ ಆಗ್ತಾ ಹೋಗುತ್ತೆ ಸರ್. ಅವ್ರ ಬೆಳೆ ಎಷ್ಟು ಲಾಸ್ ಆಗುತ್ತೆ ಅದ್ರ ಪ್ರಮಾಣದ ಮೇಲೆ ಅದು ವಿಮೆ ಜಮಾ ಆಗುತ್ತೆ ಸರ್. ಸರ್, ನಿಮ್ಮ ಉಸ್ತುವಾರಿ ಸಚಿವರಿಗೆ ಹೇಳ್ಬೋದಾಗಿತ್ತಲ್ಲ, ಆಗ್ತದೆ ನಿಮ್ಮೂರಿಗೆ ಆಗ್ತದೆ, ಶಾಸಕದ ಸಚಿವದಾರ, ಮತ್ತು ಯಾಕೆ ಇದು ಸಮಸ್ಯೆ? ಸರ್, ತಾವು ಒಳ್ಳೆ ಪ್ರಶ್ನೆಯನ್ನು ಕೇಳಿದಿರಿ. ಅದಕ್ಕೆ ಉತ್ತರ ನೋಡಿ ಸರ್. ನಾವು 2 ಬಾರಿ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ MB ಪಾಟೀಲ್ ಅವ್ರನ್ನ ಭೇಟಿಯಾಗಿದ್ದೀವಿ. ಒಂದು ವಿಜಯಪುರದ ನಗರದಲ್ಲಿರ್ತಕ್ಕಂಥ ಅವರ ಗೃಹ ನಿವಾಸಕ್ಕೆ ಭೇಟಿಯಾಗಿದ್ದೀವಿ. ಎರಡನೇದಾಗಿ ಇನ್ನೊಂದು ಏನು ಅಂತ ಹೇಳಿದ್ರೆ, ಬೆಂಗಳೂರಿನಲ್ಲಿರ್ತಕ್ಕಂಥ ಸದಾಶಿವನಗರದಲ್ಲಿರ್ತಕ್ಕಂಥ ಅವ್ರ ಗೃಹ ಕಚೇರಿಯಲ್ಲಿ ಭೇಟಿಯಾಗಿದ್ದೀವಿ. ಯಾಕಂತೇಳಿ ಅವರು ಅಲ್ಲಿ ಬರ್ರಿ ಅಂತ ಹೇಳಿದ್ರು. ತೋಟಗಾರಿಕೆ ಇಲಾಖೆ ಕೆಲವು ಅಧಿಕಾರಿಗಳನ್ನು ಜೊತೆಗೇ ಕರ್ಕೊಂಡು ಅಲ್ಲಿ ಭೇಟಿಯಾಗಿದ್ದೀವಿ. ಅವರು ಏನಂತ ಹೇಳಿದ್ರೆ, ಇಲ್ಲ ಅವರು GPS ಮಾಡಲಿ ಅಂತ ಹೇಳಿದರು. ಅವರ ಮಾತಿಗೆ ನಾವು ಬೆಲೆ ಕೊಟ್ಟು, ಗೌರವ ಕೊಟ್ಟು, ಯಾವುದೇ ಅಂಥ ವಿಕೋಪಕ್ಕೆ ನಾವು ಹೋರಾಟವನ್ನು ಹಮ್ಮಿಕೊಳ್ಳದೆ, ಏನು ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಳದೇ ನಾವು ಏನು ಮಾಡಿದೀವಿ ಅಂತ ಹೇಳಿದ್ರೆ, ಅವ್ರ ಮನವಿ ಕೊಟ್ಟು ಗೌರವ ಕೊಟ್ಟು ಸುಮ್ಮನೆ ಆದ್ವಿ. ಇದು ಇತ್ತೀಚೆಗೆ ಏನು ಅಂತ ಹೇಳಿದ್ರೆ, ಬೆಂಗಳೂರು ನಿವಾಸಕ್ಕೆ ಹೋಗಿದ್ದು ಸುಮಾರು 2 ತಿಂಗಳಾಗಿರ್ಬೋದು, 3 ತಿಂಗಳಾಗಿರ್ಬೋದು. 3 ತಿಂಗಳಾಗಿರ್ಬೋದು. ಇಲ್ಲಿವರೆಗೆ ಇದು ಆಗಿಲ್ಲ. ಸೊ ಏನೋ ನಮ್ಮ ಜಮಾ ಆಗಿಲ್ಲ. ಇದಕ್ಕೆ ಮುಖಾಂತರ ನಾವು ತಾವು ತಿಳ್ಕೊಡ್ರಿ, ಸರ್ಕಾರ ಅಥವಾ ರಾಜಕಾರಣ ರೈತರ ಜೊತೆಗೆ ಇದೆಯೋ ಇಲ್ಲೋ ಅಂತಕ್ಕಂಥದ್ದು. ಬೆಂಗಳೂರಿಗೆ ಎಷ್ಟು ಜನ ಹೋಗಿದ್ರಿ ನೀವು? ಸರ್, ಸುಮಾರು ಎಲ್ಲ 200-300 ಜನ ಹೋಗಿದ್ದೀವಿ ಸರ್. ಪ್ರತಿಯೊಂದು ಇಡೀ ಜಿಲ್ಲೆಯಿಂದ ಕಾರ್ ಮಾಡಿಕೊಂಡು, ಬಸ್ನಲ್ಲಿ, ಟ್ರೈನಲ್ಲಿ ಇದ್ದು ಸ್ವಂತ ಏನೋ ಇನ್ನೊಂದು ಏನೇನು ವ್ಯವಸ್ಥೆ ಮಾಡ್ಕೊಂಡು ಹೋಗಿದ್ರು ಸರ್. ಅಷ್ಟಾದರೂ ಕೂಡ ಸ್ಪಂದಿಸಿಲ್ಲ ಅವರು. ನಾನು ಹೇಳ್ತೀನಲ್ಲ, ನಾನು ಯಾವ ರಾಜಕಾರಣನೂ ಸ್ಪಷ್ಟವಾಗಿ ನಮಗೆ ಸ್ಪಂದಿಸಿಲ್ಲ, ಅಧಿಕಾರಿಗಳು ಸ್ಪಂದಿಸಿಲ್ಲ. ಮತ್ತು ಮುಂದಿನ ಹೋರಾಟ ಯಾವ ರೀತಿ ಇರ್ತದೆ? ಒಂದು ವೇಳೆ ಜಮಾನೇ ಆಗಲಿಕ್ಕಪ್ಪ ಸರ್, ಜಮಾ ಆಗಲೇಬೇಕು ಸರ್. ಜಮಾ ಆಗಲಿಕ್ಕೆ ನಾವು ಏನಂತ ಹೇಳ್ತೀವಿ ಅಂತ ಹೇಳಿದ್ರೆ, ಇನ್ನೊಂದು ಮುಖ್ಯವಾಗಿ ನಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಏನು ಈ ಜಮಾ ಮಾಡ್ತಕ್ಕಂಥ ವಿಷಯದಲ್ಲಿ ತಾರತಮ್ಯ ಕಂಡು ಬರ್ತಾ ಇದೆ. ಯಾಕೆಂದರೆ ಕೆಲವರಿಗೆ ಸೆಲೆಕ್ಟೆಡ್ ಹಾಕ್ತಾ ಇದ್ದಾರೆ, ಕೆಲವರಿಗೆ ಸೆಲೆಕ್ಟೆಡ್ ಬಿಡ್ತಾ ಇದ್ದಾರೆ. ಹೀಗೆ ಅಲ್ಲಿ ಕೂಡ ಒಂದು ರೀತಿಯಿಂದ ಯಾವ ರೀತಿ ಅಡ್ಜಸ್ಟ್ಮೆಂಟ್ ಇದೆಯೋ ಗೊತ್ತಾಗ್ತಿಲ್ಲ, ಅಥವಾ ಯಾವ ರಾಜಕಾರಣದ ವ್ಯವಸ್ಥೆ ಅವ್ರ ಹಿಂದೆ ಇದ್ದಾರೋ ಗೊತ್ತಿಲ್ಲ.
ಈ ರೀತಿ ಆಗ್ತಾ ಇದೆ ಸರ್. ಸರ್ ರಾಜಕಾರಣಿಗಳೇ ಅಂತ ಯಾಕೆ ಇರಬೇಕು? ಯಾಕೆ ವಿಮಾ ಕಂಪ್ನಿದವ್ರು ಇರ್ಬೋದಲ್ಲ. ಈ ಸದ ನಿಮ್ಗೊಂದು ಹಣ ಒಂದು 10 ಲಕ್ಷ ರೂಪಾಯಿ ಬರಬೇಕು, ಅಂಥ ವ್ಯಕ್ತಿ ಆಗ್ತದೆ ವಿಮಾ ಕಂಪ್ನಿದವ್ರು ಬೆಟ್ಟಾಗಿ ನಿಮ್ಗೆ ಏನೋ ಒಂದು ಕೊಡ್ತೀನೋ ಹಾಕ್ರಿ ಅಂತ ಹಿಂಗೂ ಆಗಿರ್ಬೋದಲ್ಲ ಸರ್. ಈಗ ಮೇಯ್ನು ಯಾಕಂತ ಹೇಳಿದ್ರೆ ಇಲ್ಲಿ ಸೂತ್ರಧಾರ ಇಲ್ಲಿ ನೋಡಲ್ ಕಚೇರಿ ಅಂತ ನೋಡಲ್ ಆಫೀಸು ಕೃಷಿ ಜಂಟಿ ತೋಟಗಾರಿಕೆ ಇಲಾಖೆ ಇದೆ ಸರ್. ನಮ್ಮದು ನೇರವಾಗಿ ಹೊಣೆಗಾರ ಇರ್ತಕ್ಕಂಥದ್ದು ಯಾವುದು ಕೃಷಿ ಇಲಾಖೆ ಇಲ್ಲ. ಕೇವಲ ನೇರವಾಗಿ ನಾವು ವಿಮಾ ಕಂಪನಿ ಜೊತೆಗೆ ನಮ್ಮ ಸಂಪರ್ಕ ಇದ್ದರೆ ಅವರು ಹೊಣೆಗಾರ ಆಗ್ತಿದ್ರು, ಸರ್ಕಾರ ಹೊಣೆ ಆಗ್ತಿದ್ರೆ, ಯಾವ ರಾಜಕಾರಣನೂ ಹೊಣೆ ಆಗ್ತಿರಲಿಲ್ಲ. ಇಲ್ಲಿ ಸರ್ಕಾರ ಅಂತ ಬಂದಾಗ ತೋಟಗಾರಿಕೆ ಇಲಾಖೆ ನೋಡಲ್ ಕಚೇರಿ ಅಂತ ಬಂದಾಗ ನೇರವಾಗಿ ಸರ್ಕಾರ ಹೊಣೆ ಸರ್. ಸರ್ ತಮ್ಮ ಹೆಸರು? ಆದಿಯೋಗಿ ಸದಾಶಿವಯ್ಯ ಅರಕೆರೆಮಠ್, ಸಂಸ್ಥಾಪಕ ಅಧ್ಯಕ್ಷರು ಮತ್ತು ರಾಜ್ಯಾಧ್ಯಕ್ಷರು, ರಾಷ್ಟ್ರೀಯ ರೈತ ಸಂಘ. ಓಕೆ, ಥ್ಯಾಂಕ್ ಯು ಸರ್. ಧನ್ಯವಾದಗಳು ಸರ್. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ನ್ಯೂಸ್ ಕನ್ನಡ.